ಮೇಡಮ್, ಈಗ ಸಾಮಾನ್ಯವಾಗಿ ನೀವು ಈ ಮೋಹಿನಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀರಾ, ಯುವಕರಿಗೆ ಇದು ತೊಂದರೆ ಜಾಸ್ತಿ ಕೊಡುತ್ತೆ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು. ಬಟ್ ಇವಾಗ ಇಲ್ಲಿ ಇವರು ಅಕ್ಕ ಅಂದರೆ ಅಣ್ಣ ತಂಗಿ ಅಲ್ವಾ, ಅಕ್ಕ ತಮ್ಮ ಇವ್ರು ಹೈಟ್ ಕಮ್ಮಿ ಇರೋದಕ್ಕೆ ಹಂಗೆ ಅಂದ್ಬಿಟ್ಟೆ. ಸೊ ಅಕ್ಕ ತಮ್ಮ ಒಂದೇ ಕುಟುಂಬದಲ್ಲೇ ಈ ಥರ ಮೋಹಿನಿ ಸಮಸ್ಯೆ ಇದ್ದಿದ್ದ ಕೇಸು ನೀವು ತೋರಿಸ್ತಾ ಇದ್ದೀರಾ. ಯಾವ ಥರದ ತೊಂದರೆ ಇವ್ರಿಗಾಗಿತ್ತು ಅಂದರೆ ಅವರನ್ನು ನಾವು ಮಾತಾಡ್ಸೋಕ್ಕೆ ಮೊದಲು ನೀವೇನೇ ಹೇಳಿ ಇವ್ರ ಸಮಸ್ಯೆ ಏನಿತ್ತು, ಏನೆಲ್ಲ ಒಂದು ಪರಿಹಾರ ಮಾಡಿದ್ದೀರ ಮೇಡಮ್? ಸರ್, ಇವರು ಬಂದು ಮಾಟ ಮಂತ್ರದಿಂದ ಮಾಡಿ ಕಳಿಸಿದ್ದು. ಅಂದರೆ ಈ ಹುಡುಗರು ಚೆನ್ನಾಗಿ ಓದಬಾರ್ದು, ಒಳ್ಳೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಮಾಡಿ ಕಳಿಸಿ. ಒಟ್ಟೆ ಮೇನ್ ಬಂದು ಚೆನ್ನಾಗಿ ಓದಬಾರ್ದು, ಮುಂದೆ ಬರಬಾರ್ದು ಅಂತೇಳಿ ಮಾಡಿದ್ರು. ಈ ಹುಡುಗನು ಮೋಹಿನಿ ಕಳ್ಸಿಕೊಟ್ಟಿದ್ರು. ಮೋಹಿನಿ ಕಳ್ಸಿಕೊಟ್ಟಿದ್ದು ಈ ಹುಡುಗಿಗೆ ಬಂದು ಮಾಮೂಲಿ ದೆವ್ವ ಇತ್ತು. ಮತ್ತೆ ಅದು ಮಾಟದ ಮಂತ್ರದಿಂದನೇ ಬಂದಿದ್ದು. ಇಬ್ರು ತಲೆನೋವು ಓದ್ಬೇಕಂದ್ರೆ ತಲೆನೋವು, ಕುತ್ಕೋಬೇಕಂದ್ರೆ ತಲೆನೋವು, ಬರೇ ತಲೆನೋವು ಅಂತಿದ್ರು. ಮತ್ತೆ ಈ ಹುಡುಗಿ ಸ್ವಲ್ಪ ಸುಸ್ತು ಅಂತಿತ್ತು. ಇವಾಗ ಗಾಳಿ ತೆಗೆದುಕೊಟ್ಟಿದ್ದೀನಿ ಇಬ್ರಿಗೂ. ಮೋಹಿನಿ ಅವ್ರ ಹುಡುಗನ ತೆಗೆದುಕೊಟ್ಟೆ, ಈ ಹುಡುಗಿ ಗಾಳಿ ತೆಗೆದುಕೊಟ್ಮೇಲೆ ಇವಾಗ ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿದ್ದಾರೆ. ತಲೆನೋವು ಅನ್ನೋದು ಬಂದಿಲ್ಲ, ಸುಸ್ತು ಅನ್ನೋದು ಬಂದಿಲ್ಲ. ಈಗ ಆರೋಗ್ಯದಾಗ ಚೆನ್ನಾಗಿದ್ದಾರೆ. 3ನೇ ತಡೆ ಇವತ್ತು ಕ್ಲೋಸ್ ಆಗುತ್ತೆ ಅವ್ರದ್ದು. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮೋಹಿನಿ ಬಂದು ಹಿಂಸೆ ಮುಂಚೆಯಿಂದ ಕೊಟ್ಕೊಂಡ್ಬಂದಿದೆ, ಇವ್ರಿಗೆ ಗೊತ್ತಾಗಿಲ್ಲ. ನೋಡಿ ಯಾವ ಥರ ಬಾಡಿ ತಿಂದಾಕ್ಬಿಟ್ಟಿದೆ ಅಂತ. ನಾನು ಫಸ್ಟ್ ತಡೆಯಲ್ಲೇ ಮೋಹಿನಿ ತೆಗೆದೆ, ಸರಿ ಅಂತ ತೆಗೆದ್ಮೇಲೆ ಮತ್ತೆ 2ನೇ ತಡೆಯಲ್ಲೂ ಬಂದಿತ್ತು. ಅದು 2ನೇ ತಡೆಯಲ್ಲಿ ನೀವು ನೋಡ್ಬಿಟ್ಟು ಮತ್ತು ತೆಗೆದ ಅದನ್ನ. ಇವಾಗ 3ನೇ ತಡೆಯಲ್ಲಿ ಕ್ಲಿಯರ್ ಆಗಿದೆ. ಅದು ಅಟ್ಯಾಕ್ ಮಾಡುತ್ತೆ ಸರ್, ಮೋಹಿನಿದ ಕೆಲಸ ಅದೇನೆ. ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ತೆಗೆದಿದ್ರು ವಾಪಸ್ ಬರುತ್ತೆ. ಅದಕ್ಕೆ ನಮ್ಮ ತಡೆಗಳು 2, 3 ಅಂತ ಹೇಳೋದು. ನಾವು ಒಂದ್ರ ತಪ್ಪಿಸ್ಕೊಂಡಿದ್ರೆ 2ನೇ ಸಿಕ್ಕಾಗತ್ತೆ ನಮ್ಮ ಕೈಲಿ, ಅಲ್ಲೇ ಅದರಲ್ಲೇ ತೆಗಿತೀವಿ. ಮೋಹಿನಿ ಮಾತ್ರ, ಬ್ರಹ್ಮರಾಕ್ಷಸ ಮಾತ್ರ ಹಿಂಗ್ ಮಾಡ್ತವೆ. ಉಳಿಕಿದೆಲ್ಲ ಫಸ್ಟ್ ತಡೆಯಲ್ಲ ಹೋಗ್ಬಿಡ್ತವೆ. ಈ ಬ್ರಹ್ಮರಾಕ್ಷಸ ಮೋಹಿನಿ ಮಾತ್ರ 1-2 ತಡೆಗೆ ಬಂದೇ ಬರ್ತಾರೆ, 2-3 ತಡೆಗೆ ಬರ್ತಾರೆ. ಆ ತಡೆ ಎಷ್ಟಾಗುತ್ತೆ ಅಷ್ಟು ಮಾಡಿ ತೆಗಿತೀನಿ, ಬಿಡಲ್ಲ. ಇವ್ರಿಗೆ ಇಬ್ಬರಿಗೂ ಯಾವ ತರ ತೊಂದರೆಗಳು ಕೊಡ್ತಾ ಇತ್ತು ಅಂತ ನೀವು ಹೇಳ್ಬೋದು? ಇವ್ರಿಗೆ ಓದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ, ಮಂಕಾಗಿ ಕುತ್ಕೊತಾ ಇದ್ರು. ಮತ್ತೆ ಒಂದು ಜಾಸ್ತಿ ಮಲಗ್ತಾ ಇದ್ರು, ಸುಸ್ತು ಅಂತ ಬೇಡಿ ಜಾಸ್ತಿ ಮಲಗ್ತಾ ಇದ್ರು. ಅದೇನೇ ಇವ್ರ ಪ್ರಾಬ್ಲಮ್ಗಳು ಜಾಸ್ತಿ ಹಂಗೆ ಆಗ್ತಿತ್ತು. ಸೊ ಈಗ ಆರಾಮಾಗಿದ್ದಾರೆ ಸರ್, ಇವಾಗ ಇಬ್ರು ಆರಾಮ. ಮೇಲೆ ಕೂಲ್ ಆಗಿದ್ದೀರಾ, ಆಕ್ಟಿವ್ ಆಗಿದ್ದೀರಾ, ಓದೋದು ಎಲ್ಲ ಮಾಡ್ತಾ ಇದ್ದೀರಾ. ಓಕೆ, ಏನು ಹೇಳಕ್ ಬಯಸ್ತೀರಾ ಮೇಡಮ್ ಅವ್ರ ಬಗ್ಗೆ? ಇವಾಗ ನಂಗೆ ಜಾಬ್ ಆಪರ್ಚುನಿಟಿ ಸಿಗ್ತಿರಲಿಲ್ಲ, ಸೊ ನನಗೆ ಇವಾಗ ಅಡ್ವಾಂಟೇಜ್ ಸಿಗ್ತಾ ಇದೆ ಅದರಿಂದ. ಸೊ ಈಗ ಎಜುಕೇಷನ್ ಕಂಪ್ಲೀಟ್ ಆಯ್ತಾ? ಇನ್ನೂ ನಡೀತಾ ಇದೆ, ಫೈನಲ್ ಇಯರ್. ಸೊ ಇದು ಈಗ ಎಜುಕೇಷನ್ ಮುಗಿದ ತಕ್ಷಣ ಆಲ್ರೆಡಿ ಜಾಬ್ಗೆ ಈಗಲೇ ಸರ್ಚ್ ಮಾಡ್ತಾ ಇದ್ದೀರಾ. ಓಕೆ, ನಿಂದು ಆರಾಮಿದೆಯಪ್ಪ? ಚೆನ್ನಾಗಿದೆ. 10th ಈಗ ಮುಗಿತ್ತು ಜಸ್ಟ್. 10th ಬೋರ್ಡ್ ಎಕ್ಸಾಮ್ ಭಯ ಇತ್ತು, ಆದರೆ ಇಲ್ಲಿ ಬಂದಂಗೆ ಸ್ವಲ್ಪ ಕಮ್ಮಿ ಆಗಿದೆ. ಆ ಭಯ ಅನ್ನೋದು ಬಿಟ್ಟು ಹೋಗಿದೆ, ಈಗ ಧೈರ್ಯ ಇದೆ. ಓಕೆ, ಒಳ್ಳೇದಾಗಲಿ ಸರ್. ಇವರು ಸ್ಟಾರ್ಟಿಂಗ್ ಬಂದಿದ್ರು, ಬಂದಾಗ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ತೋರಿಸ್ಲಿಕ್ಕೆ ಬಂದಿದ್ರು. ಅವ್ರ ತಾಯಿಗೆ ಬಾಯೆಲ್ಲ ಒಂಥರ ಹುಣ್ಣಾಗ್ತಾ ಇತ್ತು ಅಂತ ಫಸ್ಟ್ ಫೋನ್ ಮಾಡಿದ್ರು ಸರ್ ನನಗೆ. ಫೋನ್ ಮಾಡಿದಾಗ ನಾನು ಅಮ್ಮವ್ರು ಬರ್ತಾ ಇಲ್ಲ, ತುಂಬ ಹೆಂಗೆ ಆಡ್ತಾವ್ರೆ ಅಂತ ಹೇಳಿ ಫೋನ್ ಮಾಡಿದ್ರು. ಅವಾಗ ನಾನು ಫೋನ್ ಎತ್ಕೊಂಡ್ಬಿಟ್ಟು ಒಂದು ಮಂತ್ರ ಹೇಳ್ತೀನಿ, ಮಂತ್ರ ಕೇಳಪ್ಪ, ಒಂದು ಮಂತ್ರ ಹೇಳಿದ್ಮೇಲೆ ಸರ ಹೋದ್ರೆ ಕರ್ಕೊಂಬನ್ನಿ ಅಂತ ಹೇಳಿದೆ. ಬರಲ್ಲ ಅಂತ ಹಠ ಮಾಡ್ತಾ ಇದ್ರಂತೆ. ಆ ಮಂತ್ರ ಹೇಳಿದ್ಮೇಲೆ ಬರ್ತಾರೆ, ಕರ್ಕೊಂಬನ್ನಿ ಅಂತ ಹೇಳಿದೆ. ಆ ಮಂತ್ರ ಹೇಳಿದ್ಮೇಲೆ ಅವ್ರು ಸ್ವಲ್ಪ ಕೂಲ್ ಆದ್ರು, ಏನೇನೋ ಮಾತಾಡ್ತಾ ಇದ್ದದೆಲ್ಲ ಕೂಲ್ ಆಯ್ತು. ಕೂಲ್ ಆದ್ಮೇಲೆ ಆಮೇಲೆ ನಾವು ಹೋಗೋಣ ಅಂತಂದ್ರು. ಬಂದಾಗೆ ಅವ್ರು ನೋಡಿಬಿಟ್ಟು ಮತ್ತೆ ಅವ್ರ ಮಗ ಇವರು, ಅವ್ರಿಗೂ ನೋಡಿದೆ. ಅವ್ರಿಗೂ ಗಾಳಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಮಾಟ ಮಂತ್ರ, ಆಮೇಲೆ ಮದ್ದಿಡಿತ್ತು, ಗಾಳಿ ಇತ್ತು, 3 ಜನಕ್ಕೆ ಇತ್ತು. ಎಲ್ಲ ತೆಗೆದಾದ್ಮೇಲೆ ಓದು ಹುಣ್ಮೆ ಅನಿಸುತ್ತೆ. ಹುಣ್ಮೆ ದಿವಸ ಏನೋ ಸ್ವಲ್ಪ ಚಿಕ್ಕ ಗಲಾಟೆ ಆಯ್ತಂತೆ ಮನೆಯಲ್ಲಿ. ಗಲಾಟೆಯಾಗಿ 2 ಡೇಸ್ಗೆ ಅವ್ರಿಗೆ ಆಪ್ರೇಷನ್ ಆಗಿದೆ. ಅಂದರೆ ಹೊಟ್ಟೆಲಿ ಏನೋ ತೊಂದರೆ ಆಗಿದೆ, ಗಡ್ಡೆ ಥರ ಅಂದ್ಬಿಟ್ಟು ಆಪ್ರೇಷನ್ ಮಾಡಿದ್ದಾರೆ. ಇವಾಗ ಮತ್ತೆ ಬಂದಿದ್ದಾರೆ ಇವಾಗ ಚೆಕ್ ಮಾಡಲಿಕ್ಕೆ ಅಂತ. 3ನೇ ತಡೆ ಇದು. 3ನೇ ತಡೆ ಬಂದು ನೋಡಿದಾಗ ಇವಾಗ ನಾನು ಯಾಕೆ ಆಪ್ರೇಷನ್ ಮಾಡ್ಕೊಂಡ್ರೆ ಇಲ್ಲಿ ಬರ್ಬೋದಿತ್ತಲ್ವ ನೀವು ಅಂತಂದೆ. ಇಲ್ಲ, ಅದು ಹೋಗಿದ ತಕ್ಷಣ ಡಾಕ್ಟರ್ ಏನಂದ್ರಂತೆ, ಇಲ್ಲ ಆಪ್ರೇಷನ್ ಮಾಡಲೇಬೇಕು, ತುಂಬ ಡೇಂಜರ್ ಇದೆ ಅಂತ ಅಂದ್ರಂತೆ. ಸರಿ ಮಾಡಿಸ್ಕೊಂಡು ಇವಾಗ ಬಂದಿದ್ದಾರೆ. ಇವಾಗ ಆಪ್ರೇಷನ್ ಮಾಡಿ ಜಾಗದಲ್ಲಿ ಕೊಯ್ದಿರ್ತಾರಲ್ಲ ಸರ್, ಅದನ್ನ ಇಟ್ಟು ನೋಡಿದಾಗ ಅಲ್ಲಿ ಗಾಳಿ ಇತ್ತು. ಇವಾಗ ತೆಗೆದು ಅದನ್ನ ಗಾಳಿ ತೆಗೆದು ಮಾಡಿದಾಗ ಆ ನೋವಿಲ್ಲ. ಆಪ್ರೇಷನ್ ಮಾಡಿ 2 ಡೇಸ್ ಆಗಿದೆ ಅಷ್ಟೇ, ಆ ನೋವಿಲ್ಲ, ಸೆರೆ ಹೋಗಿದ್ದಾರೆ.
ಬಟ್ ನನಗೆ ಅನ್ಸೋದಕ್ಕೆ ಆ ಮನೇಲಿ ಇರೋದು ಏನೋ ತೊಂದರೆ ಒಂದು ಕಾಟ ಕೊಡ್ತಾ ಇದೆ ಅವರಿಗೆ. ಮನೆ ಜಾಗ ಹೇಳಿದ್ದೆ ಮುಂಚೆನೆ, ಮನೆ ಜಾಗ ಎಲ್ಲ ತೊಂದರೆ ಇದೆ, ಈ ಥರ ಇದೆ ಅಂತ. ಮನೆ ಖಾಲಿ ಮಾಡಿ ಸ್ವಂತ ಮನೆ ಹೆಂಗೆ ಖಾಲಿ ಮಾಡೋಕ್ಕಾಗತ್ತ ಅಂತಂದ್ರು. ಹಾಗಾದರೆ ಮನೆ ತೊಗೊಂಡಾಗೆಲ್ಲ ಬಂದೋಬಸ್ತ್ ಮಾಡ್ಕೊಳ್ಳಿ ಅಂತ ಹೇಳಿದೆ. 3ನೇ ತಡೆಗೆ ಬಂದು ಬಂದೋಬಸ್ತ್ ಮಾಡ್ಕೊತೀನಿ ಅಂತ ಹೇಳಿದರು. ಅಷ್ಟರೊಳಗೆ ಇವರಿಗೆ ಈ ಥರ ಬರ್ಕೂಡ್ದು ಅಂತೇಳಿ ಈ ಥರ ಮಾಡಿಬಿಟ್ಟಿದ್ದು. ಹಂಗೆ ದೊಡ್ಡ ಮನುಷ್ಯ ಮಾಡಿ ಬಂದ್ಬಿಟ್ಟಿದ್ದಾರೆ. ರೆಸ್ಟ್ ತೊಗೊಳೋದೆ ಏನು ಮಾಡ್ಲಾರ್ದಂಗೆ, ಇಲ್ಲ ನಾನು ಫಸ್ಟ್ ಇಲ್ಲಿ ಹೋಗಲೇಬೇಕಂತೇಳಿ ಬಂದ್ಬಿಟ್ಟಿದ್ದಾರೆ. ಬಂದು ಇವಾಗ ಸರಿ ಹೋಗಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಸರ್, ಸರಿ ಹೋಗಿದ್ದಾರೆ. ಸೊ ಈಗ ಅವರು ಅಂದರೆ ಆ ಮೈಯಲ್ಲಿ ಏನೂ ಅವಶ್ಯಕತೆಗಳಿಲ್ಲ, ಎಲ್ಲ ತೆಗೆದಾಕಿದ್ದೀರಾ, ಕ್ಲಿಯರ್ ಆಗಿದೆ? ಇಲ್ಲ ಸರ್, ಇವಾಗ ತೆಗೆದಿದ್ದೀನಿ. ಇವಾಗಿದೆ ಮನೇಲಿ ಸ್ವಲ್ಪ ಬಂದೋಬಸ್ತ್ ಮಾಡ್ಕೋಬೇಕು. ಯಾಕಂದರೆ ದುಷ್ಟಶಕ್ತಿ ಮನೆಯಲ್ಲ ಸೇರ್ಕೊಂಡಿರ್ತವೆ. ನಾವು ಕೊಡೋದು ತೊಗೊಂಡು ಎಲ್ಲ ಕಟ್ಬಿಟ್ಟು ಮಾಡಿದರೆ ಅದು ಹೊರಗಡೆ ಆಚೆ ಕಡೆ ಬರುತ್ತೆ. ಈಗ ಒಂದು ಸಂಸಾರನ ಚಿತ್ರಣ ಆ ಥರ ಬೇರೆ 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 ಥರ ಮಾಡಾಕ್ಬಿಟ್ಟಿದೆ. ಅದಕ್ಕೆ ನಾ ಇಲ್ಲಿ ಬಂದದ್ದು ಸಿಟ್ಟಾಗ್ಬಿಟ್ಟಿದೆ ಅನಿಸುತ್ತೆ. ಅದಕ್ಕೆ ಎಲ್ಲನೂ ಒಂಥರ ಬೇರೆ ಬೇರೆ ಥರ ಮಾಡಿದ್ದು, ಫ್ಯಾಮ್ಲಿ ಎಲ್ಲ ಬೇರೆ ಮಾಡಿದೆ. ಓಕೆ, ಪರವಾಗಿಲ್ಲ, ಅದೆಲ್ಲ ಸೆರೆ ಕಟ್ಕೊಂಡ್ರೆ ಅದು ಹೊರಗಡೆ ಓಡಿಸಿದ್ರೆ ಎಲ್ಲ ಸೆರೆ ಹೋಗುತ್ತೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮನೆ ಕಡೆ ನಿಮ್ಮದು ಆರೋಗ್ಯದಲ್ಲಿ ಏನಾಗ್ತಾ ಇತ್ತು? ಸರ್ ನಮಸ್ತೆ. ಫಸ್ಟು ನಮ್ಮ ತಾಯಿಗೆ ಪ್ರಾಬ್ಲಮ್ ಇದ್ದಿದ್ದು. ಸೊ ಆ ಪ್ರಾಬ್ಲಮ್ನ ನಾನು ಕ್ಲಿಯರ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಕಡೆ ಇದು ಮಾಡಿದೆ, ಓಡಾಡ್ತಿದ್ದೆ. ಸೊ ಅದಕ್ಕೆಲ್ಲೂ ಸೊಲ್ಯೂಷನ್ ಸಿಕ್ಕಲಿಲ್ಲ. ಹಿಂಗೆ ನಮ್ಮ ಪರಿಚಯದವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕೊಟ್ಟರು ನನಗೆ. ಸೊ ನಾನು ಇಮಿಡಿಯೇಟಾಗಿ ಅವ್ರಿಗೆ ಕಾಲ್ ಅಮ್ಮವ್ರಿಗೆ ಕಾಲ್ ಮಾಡಿಬಿಟ್ಟು ನಾನು ಏನಿತ್ತು ಅಂತ ಡೀಟೇಲ್ ತಿಳ್ಕೊಂಡು, ಸರಿ ಕರ್ಕೊಂಡು ಬನ್ನಿ, ನಾನು ಒಂದು ಡೇಟ್ ಕೊಡ್ತೀನಿ, ಆ ಡೇಟಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದೇ ಥರ ನಮ್ಮ ತಾಯಿನ ಕನ್ವಿನ್ಸ್ ಮಾಡಿದೆ. ಫಸ್ಟ್ ಅವ್ರು ಬರೋದಕ್ಕೆ ಒಪ್ಪಲಿಲ್ಲ. ಅದಾದಮೇಲೆ ಫುಲ್ ರಾಂಗ್ ಆಗಿಬಿಟ್ರು ಅವರು. ಆಮೇಲೆ ಅಮ್ಮವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಅಂತ ಕೇಳಿದ್ದಕ್ಕೆ, ನೀವು ಅಲ್ಲಿ ಫೋನ್ ತೊಗೊಂಡೋಗಿ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಶ್ಲೋಕ ಇದು ಮಾಡಿದ್ರು. ಇದು ಮಾಡಾದ್ಮೇಲೆ ಅವರು ಆಟೋಮೆಟಿಕ್ಕಾಗಿ ಅಷ್ಟು ಕೂಗಾಡ್ತಾ ಕಿರ್ಚಾಡ್ತಾ ಇದ್ದವರು ಆಟೋಮೆಟಿಕ್ಕಾಗಿ ಬಂದು ಇಲ್ಲಿಗೆ ಬರ್ತೀನಿ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಕೂತ್ಕೊಂಡ್ರು. ಸೊ ಅಲ್ಲಿಂದ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಈಗ ಲಾಸ್ಟ್ ಒಂದು 15 to 20 ಡೇಸ್ ಬ್ಯಾಕು ನನಗೆ ಹುಣ್ಣಿಮೆ ಇತ್ತು. ಅದು ನಾನು ಲಾಸ್ಟ್ ತಡೆ ಇದ್ದಿದ್ದು. ಸೊ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ ಮುಂದಕ್ಕೆ. ಸೊ ಅದೇ ಟೈಮಲ್ಲಿ ಮನೇಲಿ ಒಂದು ಸ್ವಲ್ಪ ಗಲಾಟೆ ಆಯಿತು. ಗಲಾಟೆ ಆದಮೇಲೆ ಇಲ್ಲಿಗೆ ಬರಬೇಕಾಗಿತ್ತು. ಅಷ್ಟೊತ್ತಿಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಂದ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೆ. ಅಪೆಂಡಿಕ್ಸ್ ಆಗಿತ್ತು ಸರ್. ನನ್ನ ಲೈಫಲ್ಲೇ ನಾನು ಯಾವತ್ತೂ ಒಂದು ಹಾಸ್ಪಿಟ್ಲು ಮೆಟ್ಲು ಹತ್ತವನ್ನೆಲ್ಲ ಒಂದು ಇಂಜೆಕ್ಷನ್ ತೊಗೊಂಡು. ಸೊ ಅದೇನಾಗಿತ್ತು ಅಂತ ನಾನು ಯಾಕೆ ಬಂತು ಅಂತಲೂ ಗೊತ್ತಿಲ್ಲ, ಅದು ಹೇಗೆ ಬಂತು ಅಂತಲೂ ಗೊತ್ತಿಲ್ಲ, ಏನು ಐಡಿಯಾನೇ ಇಲ್ಲ ನನಗೆ. ಹೊಟ್ಟೆ ನೋವಿಗೆ ಆಪ್ರೇಷನ್ ಮಾಡಲೇಬೇಕು. ಒಳಗಡೆ ಎಲ್ಲ ಫುಲ್ಲು ಪಸ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲ, ಹೊಟ್ಟೆ ನೋವು ಇತ್ತು. ಅಲ್ಲೆಲ್ಲ ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಮಾಡಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸೊ ಅದು ಹೊಲಿಗೆ ಹಾಕಿರೋ ಜಾಗ ಮತ್ತು ಅದು ಏನು ಆಪ್ರೇಷನ್ ಮಾಡಿರೋ ಜಾಗ ಇರುತ್ತೆ ನೋಡಿ, ಅದು ನೋವ್ತಾ ಇತ್ತು, ತುಂಬ ನೋವ್ತಿತ್ತು. ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಸಡನ್ನಾಗಿ ಎದ್ದೇಳೋದಕ್ಕಾಗ್ತಿರ್ಲಿಲ್ಲ. ಸೊ ಯಾವುದಕ್ಕೂ ಇರಲಿ ಒಂದು ಸತಿ ಇಲ್ಲಿ ಬಂದು ಫಸ್ಟು ನೋಡೋಣ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಕ್ಕೂ ಮುಂಚೆ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ. ಅಷ್ಟೊತ್ತಿಗೆ ಡಾಕ್ಟ್ರು ಅವ್ರು ಬಿಡಲಿಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ನೀವು ಬಂದು ಅಡ್ಮಿಟ್ ಆಗಲೇಬೇಕು ಅಂತಂದ್ಬಿಟ್ಟು ಸ್ಪಾಟಲ್ಲೇ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡ್ಕೊಂಡ್ರು. ಅದಾದಮೇಲೆ ನಾನು ಮೊನ್ನೆ ಡಿಸ್ಚಾರ್ಜ್ ಆಯಿತು, ಇವತ್ತು ಬಂದಿದ್ದೆ. ಹಾಂ, ಇಲ್ಲ, ನೋವಿಲ್ಲ, ಸ್ವಲ್ಪ ಕಮ್ಮಿ ಇದೆ. ಮೇಜರ್ ಆಪ್ರೇಷನ್ ಆಗಿರೋದಿಲ್ಲಿ, ಪೈಪ್ ಇನ್ಸರ್ಟ್ ಇಲ್ಲಿ ಮಾಡಿದ್ದೀವಿ. ಸೊ ಇಲ್ಲೊಂದು ಕಡೆ ಆಗಿದೆ, ಮತ್ತು ಈ ಜಾಗ ಹೊಕ್ಕಳಿಂದ ಇಲ್ಲ ಸರ್, ಮನೆಗೇನು ವಿಸಿಟ್ ಇಲ್ಲ. ನಾವು ಕೊಡ್ತೀವಿ, ಕಟ್ಲೆ ಎಲ್ಲ ಕೊಡ್ತೀವಿ. ಅದೆಲ್ಲ ತೊಗೊಂಡೋಗಿ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಆ ಥರ ಎಲ್ಲ ತೊಗೊಂಡೋಗಿ ಅವ್ರು ಮಾಡಿದರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಹೊರಗಡೆ ಓಡೋಗ್ಬಿಡುತ್ತೆ. ಇರೋಕ್ಕಾಗಲ್ಲ ಅದಕ್ಕೆ. ಅದು ಒಳಗಡೆ ಇರಬೇಕಂದ್ರೆ ಅದು ಬೆಂಕಿ ಸುಟ್ಟದಂಗೆ ಇರುತ್ತೆ. ಅದು ಒಳಗಡೆ ನಾವು ಕಟ್ಟಿದ ತಕ್ಷಣ ಅದಕ್ಕೆ ಇರೋಕ್ಕಾಗಲ್ಲ. ಅದು ಏನಿದ್ರು ಹೊರಗಡೆ ಓಡೋಗ್ಬಿಡುತ್ತೆ. ನಾನು ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದಷ್ಟು ಇವತ್ತು ತೊಗೊಂಡೋಗಿ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಮಾಡೋಣ ಸರ್. ಥ್ಯಾಂಕ್ ಯು ಸರ್.